ಬೆಂಗಳೂರು ಐತಿಹಾಸಿಕ ಕರಗೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾಗಿ ಅಲಂಕಾರವನ್ನ ಈ ಬಾರಿ ಕೂಡ ಮಾಡಲಾಗಿದೆ. ಕರಗೋತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ಪಡೆ ಆಗ್ತಾ ಇದೆ. ಮೆಜೆಸ್ಟಿಕ್ ಸುತ್ತಮುತ್ತಲಿರುವಂತಹ ಎಲ್ಲ ಏರಿಯಾಗಳು ಜನರಿಂದ ತುಂಬಿ ತುಳುಕ್ತಾ ಇದೆ. ಎತ್ತ ನೋಡಿದ್ರು ಜನ. ಈ ಬಾರಿಯ ಕರಗೋತ್ಸವವನ್ನ 10 ಲಕ್ಷ ಜನ ಕಣ್ತುಂಬಿಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರು ಐತಿಹಾಸಿಕ ಕರಗೋತ್ಸವ, ಕರಗ ಶಕ್ತೋತ್ಸವ, ಅದಕ್ಕೆ ಅದರ ಮೆರವಣಿಗೆಗೆ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳು. ಈ ಬಾರಿ ವಿಶೇಷವಾದಂತಹ ಒಂದಿಷ್ಟು ಘಟನೆಗಳಿಗೆ ಪಾತ್ರವಾಗ್ತಾ ಇದೆ ಬೆಂಗಳೂರು ಕರಗೋತ್ಸವ, ಕರಗ ಶಕ್ತೋತ್ಸವ. ಈ ಮೈಸೂರು ದಸರಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೀಪಾಲಂಕಾರವನ್ನು ಏರಿಯಾಗಳಲ್ಲೆಲ್ಲ ಮಾಡಲಾಗ್ತಾ ಇತ್ತು, ಅದೇ ತೆರನಾದಂತಹ ವಿಶೇಷವಾಗಿ ಎಲ್ಲ ಪ್ರಮುಖವಾದಂತಹ ರಸ್ತೆಗಳಲ್ಲಿ ದೀಪಾಲಂಕಾರವನ್ನು ಮಾಡಿರುವಂಥದ್ದು ಈ ಬಾರಿಯ ಕರಗ ಮಹೋತ್ಸವದ ವಿಶೇಷತೆ. ಇದರ ಜೊತೆಗೆ ಹಲವಾರು ವಿಶೇಷತೆಗಳಿಗೆ ಈ ಬಾರಿಯ ಕರಗ ಪಾತ್ರ ವಹಿಸ್ತಾ ಇದೆ. ಸುಗಮ ವ್ಯವಸ್ಥೆಗಾಗಿ ಬೀದಿ ಅಂಗಡಿಗಳಿಗೆ ಕೊಡಲಾಗಿದೆ. ಅಂದರೆ ಅತಿ ಹೆಚ್ಚಿನ ಜನ ಸೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರತಿ ಬಾರಿ ಕರಗ ಆದಾಗಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹಾಗಾಗಿ ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಈ ರಸ್ತೆಯ ಇಕ್ಕೆಲೆಗಳಲ್ಲಿ ಎಲ್ಲೆಲ್ಲಿ ಮೆರವಣಿಗೆ ಸಾಗುತ್ತೆ, ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಸೇರುತ್ತೆ, ಅಲ್ಲಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಅಂಗಡಿಗಳನ್ನು, ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನು ತೆರವು ಮಾಡಲಾಗಿರುತ್ತೆ. ಈ ರೀತಿಯಾದಂಥ ಒಂದಿಷ್ಟು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ನೋಡಿ, ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಧರ್ಮರಾಯ ಸ್ವಾಮಿ ಸನ್ನಿಧಿಯಲ್ಲಿ ಸೇರಿರುವಂತಹ ಜನಸ್ತೋಮ ಇದು. ಇನ್ನು ಈಗ ಆರಂಭ. ಇನ್ನೊಂದು ಗಂಟೆ 2 ಗಂಟೆ ಹೊತ್ತಿಗೆ ನಡೆದಾಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಜನ ಸೇರ್ಕೊಳ್ತಾರೆ. 10 ಲಕ್ಷ ಜನ ಈ ಬಾರಿಯ ಕರಗ, ಹೂವಿನ ಕರಗ ಶಕ್ತೋತ್ಸವವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಮೇಲೆ ಹಲವಾರು ವರ್ಷಗಳಲ್ಲ, 800 ವರ್ಷ, ಬರೋಬ್ಬರಿ 800 ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು ಬೆಂಗಳೂರು ಕರಗ. ಕರಗ ಅಂದರೆ ಬೆಂಗಳೂರಲ್ಲಿ ನಡೆಯುವಂಥದ್ದೇ ಕರಗ ಅನ್ನುವಷ್ಟರ ಮಟ್ಟಿಗೆ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ಆಚರಣೆ. ದ್ರೌಪದಿ ದೇವಿ ಸ್ವರ್ಗಸ್ಥವಾಗುವಂತಹ ಸಂದರ್ಭದ ಆಚರಣೆ ಈ ಕರಗ ಶಕ್ತೋತ್ಸವ. ಇಲ್ಲಿ ಅಲಗು ಸೇವೆ ಅಂತ ಮಾಡಲಾಗುತ್ತೆ, ವೀರಕುಮಾರರು ಅಂತ ಇರ್ತಾರೆ. ಸೊ ಈ ರೀತಿಯಾದಂಥ ಆಚರಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಈ ವರ್ಷದ ಕರಗಕ್ಕೆ ಬೀದಿ ಬದಿ ಅಂಗಡಿಗಳಿಗೆ ಕೋಕ್ ನೀಡಲಾಗಿದೆ. ರಸ್ತೆಯ ಎರಡೂ ಬದಿಯಲ್ಲಿ ಅಂಗಡಿಗಳಿಗೆ ಅವಕಾಶ ಇಲ್ಲ. ಆಗಲೇ ಹೇಳ್ತಾ ಇದ್ದಂಗೆ ಅಂಗಡಿ ಮುಂಗಟ್ಟುಗಳನ್ನು, ಈ ಚಿಕ್ಕಪುಟ್ಟ ಅಂಗಡಿಗಳನ್ನು ಇಟ್ಕೊಂಡೇನು ವ್ಯಾಪಾರ ನಡೆಸ್ತಾ ಇರ್ತಾರೆ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರೋ ಹಿನ್ನೆಲೆಯಲ್ಲಿ ಅಡಚಣೆ ಆಗುತ್ತೆ, ವ್ಯವಸ್ಥೆ ಸರಿ ಆಗುವುದಿಲ್ಲ ಅಂತ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಸುಗಮ ವ್ಯವಸ್ಥೆ ಕಾರಣಕ್ಕೆ ಬೀದಿ ಅಂಗಡಿಗಳಿಗೆ ಕೋಕ್ ಕೊಡಲಾಗಿದೆ. ಎಲ್ಲ ತೆರವು ಮಾಡಿದ. ಈ ಬಾರಿ 15 ಲಕ್ಷಕ್ಕೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದೆ ಅನ್ನೋ ಮಾಹಿತಿ ಇದೆ. 15 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಸೇರುವ ನಿರೀಕ್ಷೆ. ಹೂವಿನ ಕರಗದ ಈ ಮಹೋತ್ಸವದಲ್ಲಿ ಈ ಒಂದು ಆಚರಣೆಯನ್ನ, ಈ ವಿಜೃಂಭಣೆಯನ್ನ ಕಣ್ತುಂಬಿಕೊಳ್ಳುವಂಥವ್ರು ಬರೋಬ್ಬರಿ 15 ಲಕ್ಷ ಜನ ಭಕ್ತರು ಅಂತ ಅಂದಾಜು ಮಾಡಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಬೇಕಾದಂತಹ ಸೆಕ್ಯೂರಿಟಿಗಳು, ಬೇಕಾದಂತಹ ವ್ಯವಸ್ಥೆಗಳು, ನೀರು, ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಗಳು, ಟೆಂಟ್ಗಳು ಎಲ್ಲ ಅತ್ಯಾಧುನಿಕವಾಗಿ ಮಾಡಿಕೊಳ್ಬೇಕಾಗಿರುತ್ತೆ. ಆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು GBA ತೆಗೆದುಕೊಂಡಿರುತ್ತೆ. ಸರ್ಕಾರದಿಂದಲೂ ಕೂಡ ಈಗ ಒಂದು ಇಂತಿಷ್ಟು ಅಮೌಂಟ್ ಅಂತ ಎತ್ತಿಡಲಾಗಿರುತ್ತೆ ಬೆಂಗಳೂರು ಕರಗ ಮಹೋತ್ಸವಕ್ಕಾಗಿರುತ್ತೆ. ಧರ್ಮರಾಯ ದೇವಸ್ಥಾನದ ಬಳಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನದ ಬಳಿ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಅವರು ಸದ್ಯಕ್ಕಿದ್ದಾರೆ. ಕೇಂದ್ರ ವಿಭಾಗ DCP ಅಕ್ಷಯ್ ಕುಮಾರ್ ಅವರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ದೇವಸ್ಥಾನದ ಸುತ್ತಮುತ್ತ. ಯಾಕಂದ್ರೆ ಆ ಪರಿ ಜನ ಸೇರ್ತಾರೆ. ಮಾರ್ಕೆಟ್ ರೋಡ್, ಅವೆನ್ಯೂ ರೋಡ್ ಎಲ್ಲ ಸಂಪೂರ್ಣ ಬಂದಾಗಿದೆ. ಮಾರ್ಕೆಟ್ ರಸ್ತೆ ಮತ್ತು ಅವೆನ್ಯೂ ರಸ್ತೆ, ಅಕ್ಕಿಪೇಟೆ, ಟೌನ್ ಹಾಲ್ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಸಹಜವಾಗಿ ಆಗುತ್ತೆ. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗ ಸೂಚಿಸ್ತಾ ಇದ್ದಾರೆ ಪೊಲೀಸರು. ಡೈವರ್ಷನ್ ಎಲ್ಲಿ ತೆಗೆದುಕೊಂಡು ಯಾವ ಏರಿಯಾಗೆ ಹೋಗಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ರೋಡು, ಅವೆನ್ಯೂ ರೋಡ್ ಎಲ್ಲ ಕಂಪ್ಲೀಟ್ ಆಗಿ ಬಂದಾಗಿದೆ. ಯಾಕಂದ್ರೆ ಇಲ್ಲೆಲ್ಲ ಮೆರವಣಿಗೆ ಸಾಗುತ್ತೆ, ಕರಗ ಶಕ್ತೋತ್ಸವದ ಮೆರವಣಿಗೆ ಸಾಗುತ್ತೆ.
ಸೊ ಹಾಗಾಗಿ ಎಲ್ಲ ರಸ್ತೆಗಳೇನಿದೆ, ಮೆಜೆಸ್ಟಿಕ್ಕು, ಟೌನ್ ಹಾಲ್, ಅಕ್ಕಪಕ್ಕದಲ್ಲಿರುವಂಥ ಪೇಟೆಗಳೇನಿದೆ, ಇಲ್ಲೆಲ್ಲ ಬರೋಬ್ಬರಿ 22 ಕಿಲೋಮೀಟರ್ ಅಂತ ಸದ್ಯಕ್ಕಿರೋ ಮಾಹಿತಿ. ಅದಕ್ಕೆ ಒಂದು ರೂಟ್ ಮ್ಯಾಪ್ ಕೂಡ ರೆಡಿ ಆಗಿರುತ್ತೆ, ಇಲ್ಲಿಲ್ಲೇ ಹೋಗುತ್ತೆ, ಈ ಟೈಮ್ಗೆ ಇಲ್ಲಿ ಬರುತ್ತೆ ಕರಗ ಅಂತ. ಸೊ ಆ ಪ್ರಕಾರವಾಗಿ ಮೆರವಣಿಗೆ ಸಾಗುತ್ತೆ. ಎಲ್ಲೆಲ್ಲಿ ಮೆರವಣಿಗೆ ಸಾಗುತ್ತೆ, ಎಲ್ಲೆಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಕೊಳ್ತಾರೆ, ಅಲ್ಲೆಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಮತ್ತು ಸಹಜವಾಗಿ ಮೊದಲೇ ಬೆಂಗಳೂರು ಟ್ರಾಫಿಕ್ ಇರುವಂತಹ ನಗರ, ಅಂಥದ್ರಲ್ಲಿ ಎಲ್ಲ ಮೇನ್ ಬೆಂಗಳೂರಿನ ಹೃದಯ ಭಾಗ ಆಗಿರುವಂತಹ ಚಿಕ್ಕಪೇಟೆ, ಅಕ್ಕಿಪೇಟೆ, ಟೌನ್ ಹಾಲ್, ಮೆಜೆಸ್ಟಿಕ್ ಸುತ್ತಮುತ್ತ ಇರುವಂತಹ ಸಣ್ಣಪುಟ್ಟ ಏರಿಯಾಗಳು, ಇಲ್ಲೆಲ್ಲ ರೋಡ್ಗಳನ್ನು ಬಂದ್ ಮಾಡಿಬಿಟ್ರೆ ಅದರ ಪರಿಣಾಮ, ಪ್ರಭಾವ ಟ್ರಾಫಿಕ್ನ ಮೇಲೆ ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಆ ಮಟ್ಟಿಗೆ ಟ್ರಾಫಿಕ್ನ ಬಿಸಿ ಸಹಜವಾಗಿ ಈಗಾಗಲೇ ಶುರು ಆಗ್ಬಿಟ್ಟು. ಹೀಗಾಗಿ ಎಲ್ಲೆಲ್ಲಿ ಡೈವರ್ಷನ್ಗಳನ್ನು ತೆಗೆದುಕೊಳ್ಬೇಕು ಅಂತ ಟ್ರಾಫಿಕ್ ಪೊಲೀಸರು, ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಎಲ್ಲರೂ ಸೇರಿಕೊಂಡು ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಗಂಗಾಧರ್ ಹಾಗೆ ಆಶಿಕ್ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ಶರಣು, ಹಂಪಿ ಸಹಜವಾಗಿ ಈ ಬಾರಿಯ ಕರಗ ಶಕ್ತೋತ್ಸವ ಒಂದಿಷ್ಟು ವಿಶಿಷ್ಟತೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲಿ ಒಂದು ಮೆನ್ಷನ್ ಮಾಡ್ತೀನಿ ನಾನು, ಈ ದೀಪಾಲಂಕಾರವನ್ನ ಮಾಡಿರುವಂಥದ್ದು ಯಾವ ರೀತಿಯಾಗಿ ದಸರಾದಲ್ಲಿ ಮಾಡಲಾಗುತ್ತೆ ಆ ರೀತಿಯಾಗಿ ಮಾಡಿರುವಂಥದ್ದು. ಇನ್ನುಳಿದಂತೆ ಏನೇನು ವೈಶಿಷ್ಟ್ಯತೆಗಳಿದೆ ಈ ಬಾರಿಯ ಕರಗ ಮಹೋತ್ಸವಕ್ಕೆ? ಶರಣು, ಹಂಪಿ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಈ ಬಾರಿಯ ಕರಗ ಮಹೋತ್ಸವಕ್ಕೆ ಅನೇಕ ವೈಶಿಷ್ಟ್ಯತೆಗಳನ್ನ ಹೊಂದಿರುವಂಥದ್ದು ಅಂತ ನಾವು ಈ ನಿನ್ನೆಯಿಂದಲೂ ಕೂಡ ನೋಡಿಕೊಂಡು ಬರ್ತಾ ಇದ್ದೀವಿ ಏನೇನು ವೈಶಿಷ್ಟ್ಯತೆಗಳಿದೆ ಅಂತ. ನಾನು ಹೇಳ್ತಾ ಇದ್ದೆ ದೀಪಾಲಂಕಾರ ಈ ಬಾರಿಯ ಒಂದು ವಿಶೇಷತೆ ಅಂತ. ಇದನ್ನು ಹೊರತುಪಡಿಸಿದಂಗೆ ಏನೆಲ್ಲ ವಿಶೇಷತೆಗಳಿದೆ ಈ ಬಾರಿಯ ಕರಗಕ್ಕೆ? ಖಂಡಿತ ಅರುಣ್, ಯಾಕಂದ್ರೆ ಕಳೆದ 9 ದಿನಗಳಿಂದನೂ ಕೂಡ ನಡೀತಿರುವಂತಹ ಕರಗ ಮಹೋತ್ಸವದ ಕಾರ್ಯಕ್ರಮಗಳೇನಿದ್ದಾವೆ ಸಾಂಗವಾಗಿ ನಡೀತಾ ಇದೆ. ಇವತ್ತು ಬಹಳ ಪ್ರಮುಖವಾದಂತ ದಿನ. ಆ ಕರಗ ಮಹೋತ್ಸವ, ಶಕ್ತ್ಯೋತ್ಸವ ಏನಿದೆ, ವಿಶ್ವವಿಖ್ಯಾತ ಶಕ್ತ್ಯೋತ್ಸವ ಕರಗ ಮಹೋತ್ಸವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕೇವಲ ಬರೀ ಬೆಂಗಳೂರು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ, ಪ್ರವಾಸಿಗರು ಕೂಡ ಬಂದಿದ್ದಾರೆ. ರಾತ್ರಿ ಹೊತ್ತಲ್ಲಿ ಜರುಗುವಂತ ಈ ಕರಗ ಮಹೋತ್ಸವ, ದ್ರೌಪದಿ ಅಮ್ಮನ ಮೆರವಣಿಗೆ ಏನಿದೆ ಅದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೂ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ 10 ರಿಂದ 15 ಲಕ್ಷದಷ್ಟು ಬರುವಂತ ಭಕ್ತರೇನಿದ್ದಾರೆ ಅವರನ್ನ ಮ್ಯಾನೇಜ್ ಮಾಡಲಿಕ್ಕೆ ಪೊಲೀಸರು ಈಗ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇರೋದು. ದೇವಾಲಯದ ಆವರಣದ ಒಳಗಡೆ ಇದ್ದೀನಿ ನಾನಿರೋದು, ವೀರಕುಮಾರ್ ಎಲ್ಲರೂ ಕೂಡ ಇಲ್ಲಿರೋದು ಕಂಡು ಬರ್ತಾ ಇದೆ. ದೀಪಾಲಂಕಾರ ಕಳೆದ 9 ದಿನಗಳಿಂದನೂ ಕೂಡ ಮಾಡ್ತಾ ಇರೋದು. ಹೂವಿನ ಅಲಂಕಾರ ಅಂತೂ ದೇವಸ್ಥಾನವನ್ನ ನೋಡದೆ